ಹಲೋ ನಮಸ್ಕಾರ ರೀ. ಇವತ್ತು ನಾನು ಮಾತಾಡಕ್ಕೆ ಬಂದೀನಿ ಯಾವುದ್ರ ಬಗ್ಗೆ ಅಂದ್ರೆ ಏನು ಸಿನಿಮಾ ರೀ ಅದು. ಬಾಬಾ ಬಾಬಾ ಬಾಬಾ, ನಾನು ಇತ್ತೀಚೆಗೆ 3 ವರ್ಷದ ಒಳಗಡೆ ಯಾವುದೇ ಸಿನಿಮಾ ನೋಡಿಲ್ಲ. ಟಾಕೀಸ್ಗೆ ಹೋಗಿ ಯಾವುದೇ ಸಿನಿಮಾನೂ ನೋಡಿಲ್ಲ. ಒಂದು 3 ವರ್ಷದಿಂದ ನಮ್ಮ ಊರಾಗಿದ್ದಾಗ ಹೋಗಿ ನೋಡಿದ್ದು. ಇತ್ತೀಚೆಗೆ ಯಾವುದೂ ಟಾಕೀಸ್ಗೆ ಹೋಗಿದ್ದಿಲ್ಲ ನಾನು. ಜಾಸ್ತಿ ನಾನು ಟೈಮ್ ಪಾಸ್ಗಾಗಿ ಏನು ಮಾಡ್ತೇನೆ, ಯೂಟ್ಯೂಬ್ ಒಳಗೆ ವಿಡಿಯೋ ನೋಡ್ತಿರ್ತೀನಿ. ಹಂಗೆ ಸ್ಕ್ರೋಲ್ ಮಾಡೋ ಹೊತ್ನ್ಯಾಗ ಒಂದು ವಿಡಿಯೋ ಬಂತು ರೀ, ಒಂದು ಫಿಲಮ್ ಬಂತು. ಸ್ಕ್ರೋಲ್ ಯಾಕೆ, ಅವ್ರ ವಿಡಿಯೋ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಭಾಳ ಇಷ್ಟ ಆಗ್ತಾವೆ. ಅಷ್ಟು ಸೆಂಟಿಮೆಂಟ್, ಅಷ್ಟು ಲಾಸ್ಟಿಗೆ ಒಂದಷ್ಟು ಏನಾರ ಒಂದು ಸಂದೇಶ ಕೊಟ್ಟೇ ಬಿಟ್ಟಿರ್ತಾರೆ ಅಂಥ ಆ ವಿಡಿಯೋನ ನಾನು ಇವತ್ತು ನೋಡಿದ್ನಿ. ಫಿಲಮ್ ಅದು ಏನು ಟಾಕೀಸಿಗೆ ಬರೋ ಸಿನಿಮಾನ ಯೂಟ್ಯೂಬ್ಗೆ ಹಾಕಿಬಿಟ್ಟಾರಲ್ಲ ಅಂದ್ಕೊಂಡೆ ನಾನು. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸಿನಿಮಾ ನೋಡಿದ್ನಿ ಅವ್ರದ್ದೇ. ಅದು ಭಾಳ ಹಾರ್ಟಿಗೆ ಟಚ್ ಆಗಿತ್ತು. ಮತ್ತು ಅದು ಇಡೀ ಕರ್ನಾಟಕನ ನೋಡಿತ್ತು. ಈ ಸಿನಿಮಾನು ಇಡೀ ಕರ್ನಾಟಕನ ನೋಡಾತೈತಿ, ಇನ್ನೂ ನೋಡ್ತಾನೆ ಐತಿ. ಏನು ಸಿನಿಮಾ ಐತ್ರಿಪ್ಪ ಅದು. ಟಾಕೀಸ್ಗೆ ಹಾಕೋದು ಬಿಟ್ಟು ವಿಡಿಯೋದಾಗ ಹಾಕಿಬಿಟ್ರಿ, ಇದು ಯೂಟ್ಯೂಬ್ದಾಗ ಹಾಕಿಬಿಟ್ಟಿದ್ದಾರೆ ಅವರು. ಅದೊಂದು ತಪ್ಪು ಮಾಡಿದ್ದಾರೆ ಅವ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವ ಸಿನಿಮಾ ಬಗ್ಗೆ ಯಾರ ಬಗ್ಗೆ ಮಾತಾಡಕತ್ತೀನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಆಲ್ರೆಡಿ ಎಲ್ಲರೂ ಫೇಮಸ್ ಆಗಿದ್ದಾರೆ. ಇತ್ತೀಚೆಗೆ ಫೇಮಸ್ ಆಗ್ತಾ ಇರೋರು ಯಾರಪ್ಪ ಅಂದ್ರೆ ಅವ್ರ ಹೆಸರು ಬಸವರಾಜ್ ಸನಡಿ ಅಂತೇಳಿ. ಅವ್ರ ಯೂಟ್ಯೂಬ್ ಚಾನಲ್ನಾಗ ಬಸವರಾಜ್ ಸನಡಿ ಫಿಲ್ಮ್ಸ್ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಐತಿ. ಅದ್ರೊಳಗೆ ಇತ್ತೀಚೆಗೆ ಈ ಫಿಲಮ್ಗಿಂತ ಹಿಂದಿನ ಫಿಲ್ಮ್ ಯಾವುದಪ್ಪ ಅಂದ್ರೆ ಗುಬ್ಬಿಗೂಡು ಫಿಲ್ಮ್ ನೋಡಿದ್ದೀವಿ ನಾವು. ಗುಬ್ಬಿಗೂಡು ಫಿಲ್ಮ್ ಎಲ್ಲ ಇಡೀ ಕರ್ನಾಟಕ ನೋಡಿತ್ತು. ನೀವು ನೋಡಿರ್ಬೋದು, ನಿಮಗೂ ಗೊತ್ತಿರ್ಬೋದು. ಅದೇ ಹೆಂಗೆ ಸೂಪರ್ ಹಿಟ್ ಆಗಿತ್ತಲ್ಲ, ಅದೇ ರೀತಿ ಈ ಫಿಲ್ಮ್ನೂ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗೈತಿ. ಭಾಳ ದಿವಸ ಆಗಿಲ್ಲ, ಅದು 1 ದಿವಸ ಆಗೈತೆ ಅದು ಹಾಕಿ ವಿಡಿಯೋ. ಒಂದೇ ದಿವಸ ಫಿಲ್ಮ್ ಹಾಕಿದ್ದಾರೆ. ಅದನ್ನು ಒಂದೇ ದಿವಸ ಆಗ್ಯದ ಹಾಕಿ ಆ ಫಿಲ್ಮ್. ಅದು ಟಾಕೀಸ್ ಸಿನಿಮಾನ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ನಾಗ ಶಾರ್ಟ್ ಮೂವಿ ಅನ್ನೋಕೆ ಆಗೋದಿಲ್ಲ, ಅದು ಫುಲ್ ಮೂವಿನ. ಅದು 1.5 ತಾಸೇನೋ ಐತೆ ಅದನ್ನು ಅಪ್ಪಿತಪ್ಪಿ ಯೂಟ್ಯೂಬ್ಗೆ ಹಾಕಿಬಿಟ್ಟಾರೆ ಇವರು. ಅಷ್ಟು ಖತರ್ನಾಕ್ ಐತಿ ಫಿಲ್ಮ್, ಅಷ್ಟು ಸೆಂಟಿಮೆಂಟ್ ಐತಿ, ಅಷ್ಟು ಒಂದು ಒಳ್ಳೆಯ ಸಂದೇಶ ಐತಿ ಅದ್ರಾಗ. ಆ ವಿಡಿಯೋದಾಗ ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಮಾಡಿದವ್ರು ಯಾರಪ್ಪ ಅಂದ್ರೆ ನಮ್ಮ ಬೆಳಗಾವಿಯವರೇ, ಖುಷಿ ಬೆಳಗಾವಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಮಹಾನಟಿಗೆ ಹೋಗಿದ್ದಾರಲ್ಲ, ನೀವು ಟಿ ವಿ ಒಳಗೂ ನೋಡಿರ್ತೀರಿ. ಇತ್ತೀಚೆಗೆ ರೀಲ್ಸಲ್ಲಿ ಯಾವುದರ ಶಾರ್ಟ್ ಫಿಲಮಲ್ಲಿ ನೋಡಿರ್ತೀರಿ. ಅವರೇ ಖುಷಿ ಬೆಳಗಾವಿ ಅಂತೇಳಿ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಖತರ್ನಾಕ್ ಮಾಡಿದ್ದಾರೆ. ಮತ್ತು ಅವರೊಬ್ಬರು ಬಸವರಾಜ್ ಸನಡಿ ಒಬ್ಬರು, ಇನ್ನೂ ಕಲಾವಿದರು ಭಾಳ ಅದಾರ ಅದ್ರಾಗ. ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖತರ್ನಾಕ್ ಆಗೈತಿ. ಏನು ಆ್ಯಕ್ಟಿಂಗ್ ರೀ, ಏನು ಸೆಂಟಿಮೆಂಟ್ ರೀಪ್ಪ. ಅದ್ರಾಗ ದೋಸ್ತಿ ಬಗ್ಗೆ ಮಾಡಿದ್ದಾರೆ ಅವರು, ಸ್ನೇಹಿತನ ಬಗ್ಗೆ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಒಂದು ಫಿಲಮ್ ನೋಡ್ದಂಗೆ ಆಗ್ತೈತೆ. ಅದು ಟಾಕೀಸ್ನಾಗ ಕುಂತು ಫಿಲಮ್ ನೋಡ್ದಂಗೆ. ನಾನು ಮೊಬೈಲ್ದಾಗ ನೋಡೀನಿ, ನೆಕ್ಸ್ಟ್ ಟಿ ವಿ ಒಳಗೆ ಹಾಕ್ಕೊಂಡು ನೋಡ್ಬೇಕಂತ ಮಾಡಿದ್ದೀನಿ. ಟಿ ವಿ ಒಳಗೆ ಹಾಕ್ಕೊಂಡು ಹೋಮ್ ಥಿಯೇಟ್ರ್ ಹಚ್ಚಿ ಆ ಸೌಂಡ್ ಹಚ್ಚಿ ಕೇಳಿದ್ರೆ ನೋಡೋದಲ್ಲ ಬಿಡ್ರಿ. ಅದು ಖುಷಿನ ಬೇರೆ ನೋಡೋದು. ನಾವಂತೂ ಯಾವಾಗಲೂ ಅವ್ರ ಸಿನಿಮಾಗಳು, ಅವ್ರ ಚಾನಲ್ ನೋಡ್ತಿರ್ತೀವಿ. ನೀವು ಯಾರು ಇನ್ನೂ ಅವ್ರ ಯೂಟ್ಯೂಬ್ ಚಾನಲ್ದಾಗ ಹೋಗಿ ಅವ್ರ ಸಿನಿಮಾನ ಯಾರು ನೋಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ನೋಡಿರಿ. ಅವರ ಯೂಟ್ಯೂಬ್ ಚಾನಲ್ ID ಹೆಸರು ಏನೈತೆ ಅಂದ್ರೆ ಬಸವರಾಜ್ ಸನದಿ ಫಿಲಮ್ಸ್ ಅಂತಲೇ ಐತದು. ಬಸವರಾಜ್ ಸನದಿ ಫಿಲಮ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗ್ತೈತಿ. ನಿಮ್ಗೆ ಸಿಗಲಿಲ್ಲ ಅಂದ್ರೂ ನಾ ಈ ಯೂಟ್ಯೂಬ್ಗೆ ಈ ವಿಡಿಯೋ ಕೆಳಗಡೆ ಅವ್ರ ಚಾನಲ್ ಲಿಂಕ್ ಮತ್ತು ಆ ಫಿಲಮ್ ಲಿಂಕ್ನು ಕೊಟ್ಟಿರ್ತೀನಿ, ಬೇಕಾದ್ರೆ ಹೋಗಿ ನೋಡ್ಬೋದು. ಮಸ್ತ್ ಐತಿ. ಮತ್ತು ಪಿಕ್ಚರ್ ಅಂತೂ ಮಸ್ತ್ ಐತಿ. ನಾವಂತೂ ನೋಡಿದ್ದೀವಿ, ನೀವು ನೋಡಿರಿ. ಅವ್ರ ಆ್ಯಕ್ಟಿಂಗನ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವರು ಬಸವರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ನೋಡಿದ್ರೆ ಅಷ್ಟು ದಿಮಾಕ್ ಅನಿಸೋದಿಲ್ಲ, ಯಾರಿಗೂ ಓವರ್ ಆ್ಯಕ್ಟಿಂಗು ಅನಿಸೋದಿಲ್ಲ. ಈ ಕಡೆ ಕಾಮಿಡಿ ಮಾಡೋಕ್ಕಾಗಲಿ, ಈ ಸೆಂಟಿಮೆಂಟ್ ಆಗಲಿ, ಮಾತಾಡೋದಾಗಲಿ, ಅವ್ರು ನೋಡಿದ್ರೆ ಒಂಥರನೇ ಅನಿಸ್ತೈತಿ, ನೋಡ್ಬೇಕು ಅನಿಸ್ತೈತಿ. ಇನ್ನು ಬೇರೆದವ್ರು ನೋಡಿದ್ರೆ ಸ್ವಲ್ಪ ಆ್ಯಟಿಟ್ಯೂಡು, ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತಿರ್ತಾರೆ. ಇವ್ರು ಹಂಗೇನಿಲ್ಲ, ಮಸ್ತ್ ಮಾಡ್ತಾರೆ ಆ್ಯಕ್ಟಿಂಗ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಲಂಗಿಲ್ಲ ಪದಗಳು. ಮಸ್ತ್ ಅದಾವ. ಅವ್ರ ಇನ್ಸ್ಟಾಗ್ರಾಮ್ ಒಳಗೆ ಅವರು ಮಿಸ್ಸಸ್ ಜೊತೆನೂ ಮಾಡ್ತಿರ್ತಾರೆ, ವಿಡಿಯೋಗಳು, ಡೈಲಾಗ್ಗಳು ಹೇಳ್ತಿರ್ತಾರೆ. ಮಸ್ತ್ ಬಂದಿತ್ತು ಫಿಲಮ್. ಈ ವಿಡಿಯೋ ಏನಾರ ಅವರು ನೋಡಿದ್ರೆ ಕಮೆಂಟ್ ಹಾಕಿದ್ರೆ ಭಾಳ ಖುಷಿ ಆಗ್ತೈತಿ.
ಅವ್ರು ನೋಡಲ್ಲ, ಅವ್ರವರೆಗೂ ನಮ್ಮ ವಿಡಿಯೋ ಯಾವತ್ತೂ ತಲುಪಂಗಿಲ್ಲ. ನಮ್ಮ ವಿಡಿಯೋಗಳು 40ರಿಂದ 50 ಜನಕ್ಕೆ ತಲುಪಬೇಕಾದ್ರೆ ರಗಡ ಆಗಿ ಹೋಯ್ತು. ಇನ್ನು ಅವ್ರಿಗೆ ಎಲ್ಲಿ ಅಂಥ ದೊಡ್ಡ ವ್ಯಕ್ತಿಗಳಿಗೆ ನಮ್ಮ ವಿಡಿಯೋಗಳು ಎಲ್ಲಿ ತಲುಪಬೇಕು. ಅಕಸ್ಮಾತ್ ತಲುಪಿದ್ರು ಒಂದು ಕಮೆಂಟ್ ಹಾಕಿದ್ರಂತೂ ಫುಲ್ ಖುಷಿ ಆಗ್ತೈತಿ. ದಯವಿಟ್ಟು ಎಲ್ಲರೂ ಹೋಗಿ ಅವ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಫಿಲಮ್ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಷಯ ಇದೇ ಆಗಿತ್ತು. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಈ ವಿಡಿಯೋ ಏನಾರ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿಕೊಂಡು ಏನು ಅನ್ನಿಸ್ತಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು.